ಬೆಂಗಳೂರಿನಲ್ಲಿ ಒಂದು ಸಣ್ಣ ಮಳೆ ಬಂದರೂ ಕೂಡ ಅಂಡರ್ ಪಾಸ್ಗಳು ಹೇಗೆ ಡೆಡ್ಲಿ ಆಗ್ಬಿಡುತ್ತೆ ಕ್ಷಣ ಮಾತ್ರದಲ್ಲಿ ಅನ್ನೋದಕ್ಕೆ ಕಳೆದ ವರ್ಷ ನಮಗೆ ಸಾಕಷ್ಟು ಎಕ್ಸಾಂಪಲ್ಗಳು ಸಿಕ್ಕಿದ್ವು. ಇನ್ನು ವಾಹನ ಸವಾರರು ಕೂಡ ಈ ಅಂಡರ್ ಪಾಸ್ನಲ್ಲಿ ಹೋಗೋದಕ್ಕೆ ಹಿಂದೇಟು ಹಾಕೋ ರೀತಿಯಾಗಿದೆ. ಕಳೆದ ವರ್ಷದ ಮಳೆಯಿಂದಾಗಿ ಅಂಡರ್ ಪಾಸ್ನಲ್ಲಿ ಟೆಕ್ಕಿ ಭಾನುರೇಖಾ ಸಾವನ್ನಪ್ಪಿದ್ದು ಈಗಲೂ ಕೂಡ ಹಸಿಯಾಗಿ ನೆನಪಾಗಿ ಉಳಿದಿದೆ. ಈ ಘಟನೆ ನಂತರ ಮತ್ತೆ ಮಳೆಗಾಲ ಬರ್ತಾ ಇತ್ತು. ಅಂಡರ್ ಪಾಸ್ನಲ್ಲಿ ಸಂಚಾರ ಮಾಡುವ ವಾಹನ ಸವಾರರ ಸುರಕ್ಷತೆಗೆ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ನಗರದ ಅಂಡರ್ ಪಾಸ್ಗಳಲ್ಲಿ ಸಂಗ್ರಹ ಆಗುವ ಮಳೆ ನೀರಿನ ಅಪಾಯ ಮಟ್ಟವನ್ನು ತಿಳಿಯೋದಕ್ಕೆ ಅಂಡರ್ ಪಾಸ್ನಲ್ಲಿ ರೇಡಿಯಂ ರೆಡ್ ಲೈನ್ ಅಂತ ಪೇಂಟ್ ಮೂಲಕ ಬರೆಯಲಾಗಿದೆ. ಈ ರೆಡ್ ಲೈನ್ ಒಳಗೆ ಮಳೆ ನೀರಿದ್ರೆ ವಾಹನಗಳು ಸಂಚಾರ ಮಾಡೋದಕ್ಕೆ ಅಡ್ಡಿ ಇಲ್ಲ. ಆದರೆ ರೆಡ್ ಲೈನ್ ಲೆವೆಲ್ ವರೆಗೂ ನೀರು ಬಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಪೊಲೀಸರು ಬ್ಯಾರಿಕೇಡ್ ಹಾಕಿ ಅಂಡರ್ ಪಾಸ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿರ್ತಕ್ಕಂಥ ಅಂಡರ್ ಪಾಸ್ನಲ್ಲಿ ಮಳೆಯಿಂದಾಗಿ ಮಹಿಳೆ ಸಾವನ್ನಪ್ಪಿ ಇನ್ನೊಂದು ತಿಂಗಳಿಗೆ 1 ವರ್ಷ ಕಳೆಯುತ್ತೆ. ಹೀಗಾಗಿ ಬಿಬಿಎಂಪಿಯು ಕೂಡ ಅಂಡರ್ ಪಾಸ್ಗಳ ಸುರಕ್ಷತೆಗೂ ಕೂಡ ಆದ್ಯತೆಯನ್ನು ನೀಡಬೇಕಾಗಿದೆ. ನಾನಿವತ್ತು ಇದೇ ಒಂದು ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಇಲ್ಲಿ 8 ಅಡಿಗಳಷ್ಟು ನೀರು ತುಂಬಿಕೊಂಡು ಈ ಒಂದು ಮಳೆ ನೀರಿನಲ್ಲಿ ಕಾರು ಸಿಕ್ಕಾಕೊಂಡು ಮಹಿಳೆ ಭಾನುರೇಖಾ ಎನ್ನುವಂತಹ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಅದಾದಂತಹ ನಂತರದಲ್ಲಿಯೂ ಕೂಡ ಯಮಸ್ವರೂಪಿಯಾಗಿರ್ತಕ್ಕಂಥ ಅಂಡರ್ ಪಾಸ್ಗಳು, ಬೆಂಗಳೂರಿನ ಅಂಡರ್ ಪಾಸ್ಗಳು ಎನ್ನುವಂತಹ ಕುಖ್ಯಾತಿಗೂ ಕೂಡ ಕಾರಣವಾಗಿತ್ತು. ಇದರಿಂದ ಎಚ್ಚೆತ್ತುಕೊಂಡಿರ್ತಕ್ಕಂತಹ ಬಿಬಿಎಂಪಿ ಹಲವು ಕ್ರಮಗಳನ್ನ ಕೂಡ ಕೈಗೊಳ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಒಂದು ಅಂಡರ್ ಪಾಸ್ಗಳಲ್ಲಿ ಹೂಳೆತ್ತುವಂತಹ ಒಂದು ಕಾರ್ಯ ಇರಬಹುದು, ಜೊತೆಗೆ CCTV ಅಳವಡಿಕೆಯನ್ನು ಕೂಡ ಮಾಡಿತ್ತು. ಇದಕ್ಕೆ ಮುಂದುವರೆದು ವಾಹನ ಸವಾರರ ಸುರಕ್ಷತೆಗೆ ಆದ್ಯತೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಅಂಡರ್ ಪಾಸ್ನವರೆಗೂ ಕೂಡ ಅಂಡರ್ ಪಾಸ್ ಎಷ್ಟು ಮೀಟರ್ ಇದೆಯೋ ಅಷ್ಟು ಮೀಟರ್ ಒಳಗೂ ಕೂಡ ಇಲ್ಲಿ ರೇಡಿಯಂ ರೆಡ್ ಲೈನ್ ಅನ್ನು ಹಾಕುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದೆ. ನೋಡಬಹುದಾಗಿದೆ, ಈ ಒಂದು ರೆಡ್ ಲೈನ್ ಇರ್ತಕ್ಕಂತಹ ಒಂದು ಸಿಂಬಲ್ ಏನಂತಂದರೆ ಅದು ಡೇಂಜರಸ್, ಅಂದರೆ ಇಲ್ಲಿ ಅಪಾಯ ಇದೆ ಎನ್ನುವಂತಹ ಒಂದು ಮುನ್ಸೂಚನೆಯನ್ನು ಕೂಡ ನೀಡುತ್ತೆ. ಮಳೆ ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ರಾತ್ರಿ ಅಥವಾ ಸಂಜೆ ಒಂದು ಸಮಯದಲ್ಲಿ ಈ ಒಂದು ರೆಡ್ ಲೈನ್ವರೆಗೂ ಕೂಡ ನೀರು ಬಂದರೆ ಇಲ್ಲಿ ವಾಹನ ಸವಾರರಿಗೆ ಅವಕಾಶವಿಲ್ಲ. ಯಾಕಂತಂದರೆ ಇಲ್ಲಿರ್ತಕ್ಕಂತಹ ಬಿಬಿಎಂಪಿಯ ಜೋನಲ್ ಅಧಿಕಾರಿಗಳಿಗೆ ಇರಬಹುದು, ಜೊತೆಗೆ ಪೊಲೀಸ್ ಅಧಿಕಾರಿಗಳು ಕೂಡ ಈ ಒಂದು ಅಂಡರ್ ಪಾಸನ್ನು ಬ್ಯಾರಿಕೇಡನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ ಕೂಡ ಈ ಲೈನ್ವರೆಗೂ ಕೂಡ ನೀರು ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಅಪಾಯ ಇದೆ ಎನ್ನುವಂಥ ಒಂದು ಸೂಚನೆಯನ್ನು ಕೂಡ ನೀಡಲಾಗುತ್ತೆ. ಜೊತೆಗೆ ಇಲ್ಲಿ ಒಂದು ಬೋರ್ಡನ್ನು ಕೂಡ ಇದೆ, ಇಲ್ಲಿ ಇನ್ ಹೆವಿ ರೈನ್ಸ್ ಬಿ ಕೇರ್ಫುಲ್ ಆಫ್ ದ ವಾಟರ್ ಲೆವೆಲ್ ಎನ್ನುವಂತಹ ಒಂದು ಬೋರ್ಡನ್ನು ಕೂಡ ಹಾಕಲಾಗಿದ್ದು, ಅಂದರೆ ಈ ಒಂದು ಲೆವೆಲ್ನವರೆಗೂ ಕೂಡ ನೀರು ಬಂದಿರತಕ್ಕಂಥ ಒಂದು ಸಂದರ್ಭದಲ್ಲಿಯೂ ಕೂಡ ವಾಹನ ಸವಾರರು ಕೂಡ ಇಲ್ಲಿ ಹೋಗಬಾರ್ದು ಎನ್ನುವಂತಹ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದೆ. ಹೀಗಾಗಿ ಬಿಬಿಎಂಪಿ ಅಂಡರ್ ಪಾಸ್ಗಳ ಒಂದು ಸುರಕ್ಷತೆಗೆ ಆದ್ಯತೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ರೆಡ್ ಲೈನನ್ನು ಹಾಕುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಕಳೆದ ಮೇನಲ್ಲಿ ಸುರಿದಂತಹ ಒಂದು ಭಾರಿ ಮಳೆಗೆ ಅಂಡರ್ ಪಾಸ್ನಲ್ಲಿ ಮಹಿಳೆಯೊಬ್ಬಳು ಕೂಡ ಮೃತಪಟ್ಟಿದ್ಲು. ಈ ನಿಟ್ಟಿನಲ್ಲಿ ಬೆಂಗಳೂರಿನ ಅಂಡರ್ ಪಾಸ್ಗಳೆಲ್ಲ ಯಮಸ್ವರೂಪಿ ಅಂಡರ್ ಪಾಸ್ಗಳು ಎನ್ನುವಂತಹ ಕುಖ್ಯಾತಿಗೂ ಕೂಡ ಕಾರಣವಾಗಿದ್ವು. ಈ ನಿಟ್ಟಿನಲ್ಲಿ ಬಿಬಿಎಂಪಿಯಿಂದ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಹೆಜ್ಜೆಯನ್ನು ಇಡಲಾಗ್ತಾ ಇದೆ. ಆ ಒಂದು ಹೆಜ್ಜೆ ಯಾವುದು ಎನ್ನುವಂಥ ಒಂದು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ನಾನಿವತ್ತು ಪ್ಯಾಲೇಸ್ ಕುಟ್ಟಹಳ್ಳಿ ಬಳಿ ಇರ್ತಕ್ಕಂತಹ ಅಂಡರ್ ಪಾಸ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಅಂಡರ್ ಪಾಸ್ನಲ್ಲಿ ಡೇಂಜರ್ ಲೆವೆಲ್ ಎನ್ನುವಂತಹ ರೇಡಿಯಂ ಇರ್ತಕ್ಕಂಥ ಒಂದು ರೆಡ್ ಮಾರ್ಕನ್ನು ಕೂಡ ಹಾಕಲಾಗಿದೆ. ಈಗ ಕಳೆದ ಬಾರಿ ಸುರಿದಂತಹ ಒಂದು ಭಾರಿ ಮಳೆಗೆ ಅಂಡರ್ ಪಾಸ್ನಲ್ಲಿ ತುಂಬಿಕೊಂಡಂತಹ ನೀರಿನಿಂದಾಗಿ ಒಂದು ಮಹಿಳೆ ಕೂಡ ಬಲಿಪಟ್ಟಿದ್ಲು. ಈ ನಿಟ್ಟಿನಲ್ಲಿ ಬಿಬಿಎಂಪಿಯಿಂದ ಈ ಒಂದು ಸೂಕ್ತ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ನೋಡಬಹುದಾಗಿದೆ, ಯಾವ ರೀತಿ ಡೇಂಜರ್ ಲೆವೆಲ್ ಎನ್ನುವಂತಹ ಒಂದು ಬೋರ್ಡನ್ನು ಕೂಡ ಹಾಕಲಾಗಿದೆ. ಅಂದರೆ ಈ ಒಂದು ಅಂಡರ್ ಪಾಸ್ನಲ್ಲಿ ಮಳೆ ನೀರು ಈ ಒಂದು ಲೈನ್ಗೆ ಬಂದಿರತಕ್ಕಂತಹ ಒಂದು ಪಕ್ಷದಲ್ಲಿ ಇಲ್ಲಿರ್ತಕ್ಕಂತಹ ವಾಹನ ಸವಾರರು ಕೂಡ ಅಲರ್ಟನ್ನು ಆಗಬೇಕಾಗುತ್ತೆ. ಜೊತೆಗೆ ಇಲ್ಲಿರ್ತಕ್ಕಂತಹ ರೇಡಿಯಂ ಕೂಡ ಎರಡೂ ಭಾಗದಲ್ಲಿಯೂ ಕೂಡ ರಾತ್ರಿ ಸಮಯದಲ್ಲಿ ಬಂದಿರತಕ್ಕಂತಹ ವಾಹನ ಸವಾರರಿಗೂ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಇದರಿಂದಾಗಿ ಸ್ಥಳೀಯ ಅಂದರೆ ಜೋನಲ್ ಆಫೀಸರ್ಸ್ಗಳು, ಬಿಬಿಎಂಪಿಯ ಜೋನಲ್ ಆಫೀಸರ್ಸ್ಗಳಿಗೆ ಜೊತೆಗೆ ಪೊಲೀಸ್ ಇಲಾಖೆಯ ಸಹಭಾಗಿತ್ವದಲ್ಲಿಯೂ ಕೂಡ ಈ ಒಂದು ಅಂಡರ್ ಪಾಸ್ಗಳನ್ನು ಬ್ಯಾರಿಕೇಡನ್ನು ಹಾಕಿಬಿಟ್ಟು ಕ್ಲೋಸ್ ಮಾಡುವಂತಹ ಒಂದು ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಹೀಗಾಗಿ ಈ ಒಂದು ಲೆವೆಲ್ಗೆ ನೀರು
ಬಂದಿರತಕ್ಕಂತಹ ಒಂದು ಪಕ್ಷದಲ್ಲಿ ಈ ಒಂದು ಅಂಡರ್ ಪಾಸ್ ಡೇಂಜರ್ ಅಪಾಯದಲ್ಲಿದೆ ಎನ್ನುವಂತಹ ಒಂದು ಸೂಚನೆಯನ್ನು ಕೂಡ ಈ ಒಂದು ಅಂಡರ್ ಪಾಸ್ನಲ್ಲಿರ್ತಕ್ಕಂಥ ಲೈನ್ ಕೂಡ ಹೇಳುತ್ತೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ 53 ಅಂಡರ್ ಪಾಸ್ಗಳಿದ್ದಾವೆ. ಅದರಲ್ಲಿ ರೈಲ್ವೆ ಅಂಡರ್ ಪಾಸ್ಗಳು ಸೇರಿಬಿಟ್ಟು ಒಟ್ಟು 53 ಅಂಡರ್ ಪಾಸ್ಗಳು ಕೂಡ BBMP ವ್ಯಾಪ್ತಿಗೂ ಬರುತ್ತೆ. ಹೀಗಾಗಿ ಕೆಲವೊಂದಿಷ್ಟು ಅಂಡರ್ ಪಾಸ್ಗಳು ಯಾವೆಲ್ಲ ಅಂಡರ್ ಪಾಸ್ಗಳು ಡೇಂಜರ್ ಎನ್ನುವಂತಹ ಲೆವೆಲನ್ನು ಸೂಚಿಸ್ತವೋ ಅಂತಹ ಒಂದು ಅಂಡರ್ ಪಾಸ್ಗಳಲ್ಲಿಯೂ ಕೂಡ ಈ ಒಂದು ರೇಡಿಯಂ ರೆಡ್ ಲೈನನ್ನು ಹಾಕುವಂತಹ ಒಂದು ಕೆಲಸಕ್ಕೆ BBMP ಮುಂದಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಅರುಣಾ, ಪಬ್ಲಿಕ್ ಟಿವಿ, ಬೆಂಗಳೂರು. ಅಂಡರ್ಪಾಸ್ಗಳಲ್ಲಿ ನೀರು ನಿಲ್ಲೋದು, ಸರಾಗವಾಗಿ ಹರಿದು ಹೋಗುವಂತಹ ವ್ಯವಸ್ಥೆ ಇಲ್ಲದೆ ಇರೋದು, ಜೊತೆಗೆ ಆ ಮೂಲ ಸ್ಟ್ರಕ್ಚರ್ನಲ್ಲೇ ಲೋಪದೋಷಗಳು ಇರೋದನ್ನು ಅರ್ಥಕೊಂಡಿರುವಂತಹ BBMP ತಾತ್ಕಾಲಿಕವಾದಂತಹ ಪರಿಹಾರಗಳನ್ನು ಈ ರೆಡ್ ಲೈನ್ ಮೂಲಕ ಹುಡುಕೊಳ್ತಾ ಇದೆ ಅನ್ನೋದು ಸ್ಪಷ್ಟ. ಬಟ್ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕೋ ಕೆಲಸ ತತ್ಕ್ಷಣಕ್ಕೆ ಎನಾಕ್ಟ್ ಮಾಡೋ ಕೆಲಸ ಹೇಗಾಗುತ್ತೆ ಅನ್ನೋದ್ರ ಮೇಲೆ ಇದರ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಡಿಪೆಂಡ್ ಆಗಿರುತ್ತೆ.